ಕಾಂಗ್ರೆಸ್ ನಾಯಕರಿಗೆ ನಾನು ಹಿಂದೂ ಹೇಳಿದ್ದೇನೆ, ಜಾರ್ಖಂಡ್ನಲ್ಲಿ ಸೋತರೆ BJP ಸೋತರೆ ಅವ್ರು ಗೆದ್ದಿಲ್ಲ, ಅದು ಬೇರೆ ವಿಷಯ. ಜಾರ್ಖಂಡ್ನಲ್ಲಿ BJP ಸೋತರೆ ಅಲ್ಲಿ ಸರಿ ಇದೆ. ಕರ್ನಾಟಕದಲ್ಲಿ BJP ಸೋತಾಗ ಕಾಂಗ್ರೆಸ್ ಬಂದಾಗ ಸರಿ ಇದೆ. ತೆಲಂಗಾಣದಲ್ಲಿ BJP ಸೋತಾಗ, BSR ಸೋತಾಗ ಮತ್ತು ಅವರು ಗೆದ್ದಾಗ ಸರಿ ಇದೆ. ನಾವು ಗೆದ್ದಾಗ ಅದು ಸರಿ ಇಲ್ಲ. ಇದು ಕಾಂಗ್ರೆಸ್ಸಿನ ಒಂದು ಆಲ್ರೆಡಿ ಅದರ ಬಗ್ಗೆ ಫರೂಕ್ ಅಬ್ದುಲ್ಲಾ ಅವರು ಇಂಡಿಯಾ ಅಲೈನ್ಸ್ದ ಪಾರ್ಟ್ನರ್ ಅವರು. ಏನು ಮಾಡ್ತಾ ಇದ್ದೀಯಪ್ಪ ನೀನು? ಇಂಡಿಯಾ ಅಲೈನ್ಸ್ದ ಪಾರ್ಟ್ನರು ಹೇಳಿದ್ದಾರೆ, ಫರೂಕ್ ಒಮರ್ ಅಬ್ದುಲ್ಲಾ ಅವರು ಈಗೂ ಹೇಳಿದ್ದಾರೆ. ಇವತ್ತೊಂದು ಟ್ವೀಟ್ ಮಾಡಿದ್ದಾರೆ ಅವರು. ನೀವು ಟ್ವೀಟ್ ನೋಡಿದ್ರಲ್ಲಿ ನನಗೆ ಗೊತ್ತಿಲ್ಲ. ಕಾಂಗ್ರೆಸ್ಸನ್ನೇ ಗೇಲಿ ಮಾಡಿ ಟ್ವೀಟ್ ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಎಲ್ಲಿ ತಪ್ಪಿದೆ ಅಂತ ತಿಳ್ಕೊಳ್ಬೇಕು. ಆಮ್ ಆದ್ಮಿ ಪಾರ್ಟಿ ವಿತ್ ಆಲ್ ದೀಸ್ ಥಿಂಗ್ಸ್ 25 ಸ್ಥಾನ ಆಮ್ ಆದ್ಮಿ ಪಾರ್ಟಿಗೆ ಬಂದವು. 60ಕ್ಕೆ 60 ಹೆಂಗೆ ಹೋದ ಸರ್ತೆ ಆಮ್ ಆದ್ಮಿ ಪಾರ್ಟಿಗೆ ಮೊದಲನೇ ಸರ್ತೆ 67 ಬಂದಿತ್ತು, ಎರಡನೇ ಸರ್ತೆ 62 ಬಂದಿತ್ತು. ನಾವು 62 63 ಮಾಡ್ಬೋದಾಗಿತ್ತಲ್ಲ, ಮತ್ತು 45 ಯಾಕೆ ಮಾಡ್ಬೇಕು? EVM ಮಾಡೇ ಗೆಲ್ಲೋದಿದ್ರೆ 45ಕ್ಕೆ ಯಾಕೆ ನಿಲ್ಲಿಸ್ಬೇಕು? ಆಮ್ ಆದ್ಮಿನೂ ಪೂರಾ ಕತಿನ ಮುಗಿಸ್ಬೋದಲ್ಲ. ಅಟ್ಟರ್ ನಾನ್ಸೆನ್ಸ್. ಮೊನ್ನೆ ಲೋಕಸಭೆಯೊಳಗೆ ಮಾತನಾಡ್ತಾ ಚುನಾವಣಾ ಪಂಡಿತರಾದಂಥ ರಾಹುಲ್ ಗಾಂಧಿ ಅವರು ಭಾಷಣ ಮಾಡಿದರು. ಏನು ಹೇಳಿದರು? 70 ಲಕ್ಷ ಓಟುಗಳನ್ನು ಸೇರಿಸಿದರು, ಹೊಸದಾಗಿ ಸೇರಿಸಿದ್ದಾರೆ ಅಂತ. ಅದಕ್ಕಿಂತ ಮೊದಲು ಸಾರ್ವಜನಿಕ ಭಾಷಣದಲ್ಲಿ ಹೇಳಿದರು 1,20,00,000 ಸೇರಿಸಿದ್ದಾರೆ ಅಂತ ಹೇಳಿದರು. ಆಮೇಲೆ ಇಂದ ಒಂದು ಪ್ರೆಸ್ ಕಾನ್ಫರೆನ್ಸ್ದಾಗ ಆಮೇಲೆ ಒಂದು ಸಾರ್ವಜನಿಕ ಸಭೆಯಲ್ಲಿ 1 ಕೋಟಿ ಅಂತ ಹೇಳಿದರು. ಆನಂತರ ಲೋಕಸಭೆಯಲ್ಲಿ 70 ಲಕ್ಷ ಅಂತ ಹೇಳಿದರು. ಚುನಾವಣಾ ಆಯೋಗ ಎಷ್ಟು ಸೇರಿಸಿದೆ ಮತ್ತು ಹೆಂಗೆ ಸೇರಿಸಿದ್ದೀವಿ ಅಂತ ಹೇಳಿದ್ದಾರೆ. ಒಂದು ಬೇಸಿಕ್ ಕಾಮನ್ ಸೆನ್ಸು ಕಾಂಗ್ರೆಸ್ ಪಾರ್ಟಿಯ ನಾಯಕರಾದಂಥ, ಸರ್ವೋನ್ನತ ನಾಯಕರಾದಂಥ, ಏಕಮೇವಾದ್ವಿತೀಯ ನಾಯಕರಾದಂಥ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿಯವರಿಗೆ ಇರಬೇಕು. ಈ ಪ್ರೊಸೆಸ್ಸು ವೋಟರ್ ಲಿಸ್ಟ್ ಎಡಿಷನ್ನು ಏನಿದೆಯಲ್ಲ, ಇಟ್ಸ್ ಎ ವೆರಿ ಬಿಗ್ ಪ್ರೊಸೆಸ್, ಕಾಂಪ್ಲಿಕೇಟೆಡ್ ಪ್ರೊಸೆಸ್ ಅದು. ನೀವು ನಿಮ್ಮ ಹೆಸರು ಇಲ್ಲದನ್ನು ಸರಳ ಸೇರಿಸ್ಲಿಕ್ಕಾಗಲ್ಲ. ಮತ್ತು ಅಕಸ್ಮಾತ್ ತಪ್ಪು ದಾರಿಯಿಂದ ಸೇರಿಸಿದ್ದಾರೆ ಅಂತ ಒಂದು ವೋಟ್ ಪ್ರೂವ್ ಆದರೆ ದಟ್ ಆಫೀಸರ್ ವಿಲ್ ಲೂಸ್ ಹಿಸ್ ಜಾಬ್. ನೋಬಡಿ ವಿಲ್ ರಿಸ್ಕ್ ಇಟ್. ನಾನು ಕಾಂಗ್ರೆಸ್ ಪಾರ್ಟಿಗೆ ಹೇಳಲಿಕ್ಕೆ ಬಯಸೋದು, ಇಡೀ ಜಗತ್ತಿನೊಳಗೆ ಒಂದು ಯಶಸ್ವಿ ಪ್ರಜಾಪ್ರಭುತ್ವ ನಮ್ಮದು. ಯಾವ ದೇಶದೊಳಗೂ ಇಷ್ಟು ಬೇಗ ರಿಸಲ್ಟು ಕೊಡಲ್ಲ. ಮೋಸ್ಟ್ ವೈಬ್ರೆಂಟ್ ಡೆಮೋಕ್ರಸಿ ನಮ್ಮದು. ನಮ್ಮ ದೇಶದೊಳಗೆ ಡೆಮೋಕ್ರಸಿ ಜನರ ಸ್ವಭಾವದಲ್ಲಿದೆ. ಹಿಂದೂಗಳ ವಿಶೇಷವಾಗಿ ಮೆಜಾರಿಟಿಯಲ್ಲಿದ್ದರೆ ಅಲ್ಲಿ ಅವರ ಸ್ವಭಾವದಲ್ಲಿ ಡೆಮೋಕ್ರಸಿ ಇದೆ. ಹಾಗಾಗಿ ಜಗತ್ತಿನೊಳಗೆ ಭಾರತದ ನಿಮಗೆ ಮೋದಿಯವ್ರ ಮೇಲೆ, BJP ಮೇಲೆ, ಅಮಿತ್ ಶಾ ಮೇಲೆ, ರಾಜನಾಥ್ ಸಿಂಗ್ ಮೇಲೆ, ಅವರೆಲ್ಲರ ಮೇಲೆ, ಅವರೆಲ್ಲ ಹಿರಿಯ ನಾಯಕರ ಮೇಲೆ ನಿಮಗೆ ಸಿಟ್ಟು ಸೆಡುವು ಇದ್ದರೆ ಅದನ್ನು ನೀವು ಬೈರಿ ಅವರಿಗೆ. ಯಾಕಂದರೆ ಪ್ರಜಾಪ್ರಭುತ್ವ ಇದೆ. ಆದರೆ ದೇಶದ ಸಿಸ್ಟಮಿಗೆ ಬೈತಾ ಇದ್ದೀರಿ ನೀವು. ಬೇರೆ ಜಗತ್ತಿನ ಜನ ಏನು ತಿಳ್ಕೊತಾರೆ? ನಾವು ಯಾಕಂದ್ರೆ ಓಲಪ್ಪ ಏನಾದರೂ ಕನಿಷ್ಠ ಒಂದು 280 ಮಾಡ್ಕೋತಿದ್ವಲ್ಲ ನಾವು ಲೋಕಸಭೆ ಒಳಗೆ. ಏನಾದ್ರು ಕಾಮನ್ ಸೆನ್ಸ್ ಇದೆಯಾ ಕಾಂಗ್ರೆಸ್ ಪಾರ್ಟಿಗೆ, ರಾಹುಲ್ ಗಾಂಧಿಗೆ?
ಈ ರೀತಿ ಒಂದು ಬುದ್ಧಿಹೀನತೆಯನ್ನು ಜನರ ಮುಂದೆ ಪ್ರದರ್ಶಿಸಿ ಜಗತ್ತಿನೊಳಗೆ ಭಾರತದ ಪ್ರಜಾಪ್ರಭುತ್ವ, ಭಾರತದ ಸಿಸ್ಟಮು, ಭಾರತದ ಇನ್ಸ್ಟಿಟ್ಯೂಷನ್ ಬಗ್ಗೆ ಅಪಮಾನ ಮಾಡ್ತಾ ಇದ್ದೇನೆ. ಅಂಕಿ ಸಂಖ್ಯೆಗಳ ಸಹಿತವಾಗಿ ಮಹಾರಾಷ್ಟ್ರದಲ್ಲಿ ಏನಾಯಿತು ಅಂತ ಕೊಟ್ಟಿದ್ದಾರೆ. ಸರಿಯಪ್ಪ, ಅದೇ ಕಾಲದಲ್ಲಿ ಜಾರ್ಖಂಡದಲ್ಲಿ ಆಯ್ತಲ್ಲ ಚುನಾವಣೆ, ಅಲ್ಲೂ ಮಾಡ್ಬೋದಾಗಿತ್ತಲ್ಲ ನಾವು. ಜಾರ್ಖಂಡ್ ಇದೆ ಮಿನರಲ್ ರಿಚ್ ಸ್ಟೇಟ್, ಯಾಕೆ ಮಾಡಲಿಲ್ಲ? ಅಂದರೆ ಇದಕ್ಕೇನು ಅರ್ಥ ಇಲ್ಲ. ಸೋತಾಗ ಕುಣಿಲಿಕ್ಕೆ ಬರಲಾರ್ದವನಿಗೆ ನೆಲ ಡೊಂಕು ಅಂಥೇಳಿ ನಮ್ಮಲ್ಲಿ ಒಂದು ಗಾದಿ ಮಾತದ, ಇನ್ನೊಂದು ಗಾದಿ ಮಾತದ, ಕೈಲಾಗದವ ಮೈಯೆಲ್ಲ ಪರಿಚಿಕೊಂಡಂತ. ಕಾಂಗ್ರೆಸ್ ಪಾರ್ಟಿ ಈ ಮಾನಸಿಕತೆಯಿಂದ ಎಲ್ಲಿ ತನಕ ಹೊರಗೆ ಬರೋದಿಲ್ಲ ಅಲ್ಲಿಯವರೆಗೆ ಕಾಂಗ್ರೆಸ್ ಪಾರ್ಟಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ಪಾರ್ಟಿಗೆ ದಿಲ್ಲಿಯಲ್ಲಿ ಯಾಕೆ ಓಟ್ ಹಾಕ್ಬೇಕು ಜನ? ಇದನ್ನು ಹೇಳ್ಬೇಕಲ್ಲ ಅವರು. ಆಮ್ ಆದ್ಮಿ ಪಾರ್ಟಿಯ ವಿರುದ್ಧವಾಗಿ ನೀವೀಗ ಚುನಾವಣೆ ನಿಂತಿದ್ದಾರೆ, BJP ವಿರುದ್ಧವಾಗಿ ನಿಂತಿದ್ದಾರೆ. 6 ತಿಂಗಳು ಆಮ್ ಆದ್ಮಿ ಜೊತೆಗೆ ನೀವು ಹೊಂದಾಣಿಕೆ, ಜಸ್ಟ್ 6 months ಬ್ಯಾಕ್. ಯಾವ ಪಾರ್ಟಿ ನಿಮ್ಮನ್ನು ಮುಗಿಸ್ತಾರೋ ಅವ್ರ ಜೊತೆ ನಿಮ್ಮ ನೆಕ್ಸ್ಟ್ ಇಯರ್ ಹೊಂದಾಣಿಕೆ ಇರ್ತದೆ. ದಿಸ್ ಈಸ್ ಕಾಂಗ್ರೆಸ್ ಪಾರ್ಟಿ. ನಿಮ್ಮ ಜಾರ್ಖಂಡ್ ಮುಕ್ತಿ ಮೋರ್ಚಾದವರು ಕಾಂಗ್ರೆಸ್ ಪಾರ್ಟಿಯನ್ನು ಮಣ್ಣು ಮಾಡಿದರು, ಅವ್ರ ಜೊತೆಗೆ ನಿಮ್ಮದು ಹೊಂದಾಣಿಕೆ. ಅವರು ನಿಮ್ಮ ಸರ್ಕಾರದಾಗೂ ತಗೊಳ್ಳೋದಿಲ್ಲ. ಆಮೇಲೆ ಆನಂತರ ನಿಮ್ಮನ್ನು ಮಣ್ಣು ಮುಗಿಸಿದ್ದು ಜಮ್ಮು ಕಾಶ್ಮೀರದಲ್ಲಿ ಫರೂಕ್ ಅಬ್ದುಲ್ಲಾ ಅವರ ಕುಟುಂಬ, ಅವ್ರ ಜೊತೆಗೆ ನಿಮ್ಮ ಹೊಂದಾಣಿಕೆ. ಅವ್ರು ನಿಮ್ಮ ಸರ್ಕಾರದಾಗ ತೊಗೊಂಡಿಲ್ಲ. ಕೆಲವ್ರು ಕಂಡೀಷನ್ ಹಾಕಿದ್ರಲ್ಲೇ, ಇವ್ರಿಗೇನು ಬೆಂಬಲ ಕೊಟ್ಟರಲ್ಲ, ಇಂಡಿಪೆಂಡೆಂಟ್ ಇದ್ದವರು ಕಾಂಗ್ರೆಸ್ ಪಾರ್ಟಿ ಒಳಗೆ ತೊಗೊಂಡ್ರೆ ನಾವು ನಿಮಗೆ ನಿಲ್ಲೋದಿಲ್ಲ ಅಂಥೇಳಿ, ನಾವು ನಿಮ್ಮ ಜೊತೆಗೆ ನಿಲ್ಲೋದಿಲ್ಲ ಅಂತ. ಹಿಂಗೆ ಕಾಂಗ್ರೆಸ್ ಪಾರ್ಟಿ ಹೊರಗೆ ಇಡ್ಬೇಕಾಯ್ತು. ಜಾರ್ಖಂಡದಾಗ ಇವ್ರು ಹಣೆ ಬರ ಏನದ, ಉಪಮುಖ್ಯಮಂತ್ರಿ ಕೊಡು ಅಂತ ಹೇಳಿದ್ರು. 2 ಕೊಡ್ತೀವಿ, ಬರೋದಿದ್ದಾರೆ, ಬರ್ರಿ ಇಲ್ಲ ಹೋಗ್ರಿ ಅಂದ್ರೆ ಅವರು. ಬರ್ತೀವಿ ತಾವಾಗ ಹೋಗ್ಯಾರ ಇವ್ರು ಕಾಂಗ್ರೆಸ್ ಪಾರ್ಟಿಯವರು. ಆನಂತರ ದಿಲ್ಲಿಯಲ್ಲಿ ಆಮ್ ಆದ್ಮಿ ಪಾರ್ಟಿ, ಪಂಜಾಬ್ದಲ್ಲಿ ಆಮ್ ಆದ್ಮಿ ಪಾರ್ಟಿ ಜೊತೆಗೆ ಹೊಂದಾಣಿಕೆ. ಲೋಕಸಭೆಯೊಳಗೆ ಅಲ್ಲಿ ಹೊಂದಾಣಿಕೆ ಇಲ್ಲ, ದಿಲ್ಲಿಯಲ್ಲಿ ಹೊಂದಾಣಿಕೆ. ನಿಮ್ಮ ಜನ ನಂಬ್ತಾರೆ ಹೆಂಗೆ? ನಿಮಗೊಂದು ಪಾಲಿಸಿನೇ ಇಲ್ಲ, ನಿಮಗೊಂದು ಸ್ಟ್ಯಾಂಡೇ ಇಲ್ಲ. ನಮ್ಮನ್ನೇ ಇಲ್ಲೇ ಹೇಳಿದ್ದೆ, ಎಲ್ಲೋ ಹೋಗಿದ್ನೆ, ಬಸ್ ಸ್ಟ್ಯಾಂಡ್ ಅವ್ರದ್ದು. ಬಸ್ ಬರ್ತಿರ್ತಾವೆ ಹೋಗ್ತಿರ್ತಾವೆ, ಒಂದಂದ್ರೆ ಕಾಯಂ